ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಖುಷಿನ ಹಂಚ್ಕೋಬೇಕು ಅಂತಾನೆ ನಿಮಗೆ ಫೋನ್ ಮಾಡಿದೆ. ಇವತ್ತು ನಮ್ಮ ಸಂತು ಬಂದಿದ್ದಾರಿ. ಎಷ್ಟು ಬದಲಾಗಿದ್ದಾನೆ ಗೊತ್ತಾ? ನನಗೆ ಆಶ್ಚರ್ಯ ಆಗೋಯ್ತು. ಇವನು ನಮ್ಮ ಹಳೆ ಸಂತುನ ಹೊಸ ಸಂತುನ ಅಂತ ಅನ್ಸ್ಬಿಡ್ತು. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಮಕ್ಕಳು ಹಾಗಿರ್ಬೇಕು ಹೀಗಿರ್ಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತ. ನಮ್ಮ ಸಂತು ಅದೇ ಥರ ನಡ್ಕೊಂಡಾರಿ. ಅವನು ಯಾವಾಗಲೂ ಜುಗ್ಗ ಜಿಪುಣ ದುಡ್ಡೇ ಖರ್ಚು ಮಾಡಲ್ಲ ಅಂತ ಅನ್ಕೋತಿದ್ವಲ್ಲ, ಇವತ್ತು ನನಗೋಸ್ಕರ ಹಣ್ಣು ಎಳ್ನೀರು ಎಲ್ಲ ತಗೊಂಡ್ಬಂದಿದ್ದಾರೆ. ಅಷ್ಟೇ ಅಲ್ಲ ರೀ, ನನ್ನ ಆರೋಗ್ಯದ ಬಗ್ಗೆ ಅವನಿಗೆ ಎಷ್ಟು ಕಾಳಜಿ ಅಂತೀರಾ? ಅವ್ರ ಆಫೀಸಲ್ಲಿ ನನಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ತಿದ್ದಾನೆ. ಅದಕ್ಕೆ ಅಂತ ಬಂದು ಸೈನ್ ಕೂಡ ಮಾಡಿಸ್ಕೊಂಡು ಹೋದಾರಿ. ನಿಜವಾಗ್ಲೂ ರೀ, ಅವನಿವತ್ತು ನಡ್ಕೊಂಡಿದ್ದ ರೀತಿ ನನಗಂತೂ ತುಂಬಾ ಖುಷಿ ಆಯ್ತು. ಹೌದಾ ಲಕ್ಷ್ಮಿ? ನನಗೇನೋ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಮೊದಲು ಹಾಗೆ ಅನ್ನಿಸ್ತು ರೀ, ಆದ್ರೆ ಅವನು ನನ್ನಿಂದಲೇ ಇದೆಲ್ಲ ಆಗಿದ್ದಮ್ಮ, ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಎಂದ. ನನ್ಗೆ ಆಕ್ಸಿಡೆಂಟ್ ಆಗಿರೋ ವಿಚಾರನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನ್ರಿ. ತುಂಬಾ ನೊಂದ್ಕೊಂಡ್ಬಿಟ್ಟ. ನಾನೇ ಅವನಿಗೆ ಸಮಾಧಾನ ಮಾಡಿದೆ. ಹೌದಾ? ನಮ್ಮ ಸಂತು ಇಷ್ಟು ಬೇಗ ಬದಲಾದ್ನ? ಏನ್ರಿ ನೀವು, ಸಂತು ವಿಚಾರದಲ್ಲಿ ನಿಮ್ದು ಯಾವಾಗ್ಲೂ ಕೊಂಕೆ ಅಲ್ಲ ರೀ. ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದೀವಿ ಅಂಥದ್ರಲ್ಲಿ ಅವ್ರನ್ನ ಮಾತ್ರ ಬೇರೆ ಥರ ನಡ್ಕೊಳ್ಳೋದಿಕ್ಕೆ ಹೇಗ್ರಿ ಸಾಧ್ಯ? ಅಂತೂ ನಮ್ಮ ಸಂತು ಬದಲಾಗಿರೋದು ನೋಡಿ ನನಗೆಷ್ಟು ಸಮಾಧಾನ ಆಯ್ತು ಗೊತ್ತಾ? ಏನೋ ಆ ದೇವ್ರ ದಯೆಯಿಂದ ನಾವೆಲ್ಲರೂ ಮತ್ತೆ ಒಂದಾದ್ರೆ ಆ ಸಂಭ್ರಮ ಎಷ್ಟು ಚೆನ್ನಾಗಿರುತ್ತಲ್ವೇನ್ರಿ? ಸರಿ ಲಕ್ಷ್ಮಿ, ಏನೋ ಆ ಭಗವಂತನ ಕೃಪೆ, ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬಂದು ನಾವೆಲ್ಲ ಒಂದೇ ಮನೇಲಿ ಬದುಕೋಕೆ ಸಾಧ್ಯ ಆದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಹೌದು ರೀ. ನೋಡಿ, ಇವತ್ತು ಅವನ ಮನೆಗೆ ಬಂದಮೇಲೆ ಅವನು ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಅವನು ಏನೇ ಮಾಡಿದ್ರು ಅದ್ರ ಹಿಂದೆ ಏನೋ ಕಾರಣ ಇರುತ್ತೆ ರೀ. ಮಕ್ಕಳು ನಿನ್ನ ಜೊತೆ ಒಂದ್ಸಲ ಖುಷಿಯಾಗಿ ಮಾತಾಡ್ಬಿಟ್ರೆ ನಿನಗೆ ರೆಕ್ಕೆ ಪುಕ್ಕ ಬಂದ್ಬಿಡುತ್ತಲ್ವಾ? ಆಯ್ತು, ಅವನ್ನ ನೀನು ಹೇಳಿದ ಹಾಗೆ ನಗ್ನಗ್ತಾನೆ ಮಾತಾಡಿಸ್ತೀನಿ, ಆಯ್ತಾ? ಸರಿ ರೀ, ಆರೋಗ್ಯ ನೋಡ್ಕೊಳ್ಳಿ, ಹುಷಾರು. ಸರಿ ಲಕ್ಷ್ಮಿ, ಇಡ್ತೀನಿ. ಇನ್ನೇನಾದ್ರು ಇದ್ರೆ ಫೋನ್ ಮಾಡು. ಆಯ್ತು. ಲಕ್ಷ್ಮಿ, ಮಕ್ಕಳು ಅಂತ ತುಂಬಾ ಹಚ್ಕೋಬೇಡ. ನೀನು ಅನ್ಕೊಂಡಿರುವಷ್ಟು ಒಳ್ಳೆಯವರಲ್ಲ ನಮ್ಮ ಮಕ್ಕಳು. ಸಂತೋಷದಲ್ಲಿ ಏನೋ ಹೊಡ್ತಾ ಇರುತ್ತೆ, ಅದಕ್ಕೆ ಅವನು ನಿನ್ನನ್ನು ಹೀಗೆ ಮಾತಾಡ್ಸಿ. ಲಕ್ಷ್ಮಿ, ನಾನು ನಿನ್ನೊಂದು ವಿಚಾರ ಹೇಳ್ತೀನಿ, ನೀನು ಮುಕ್ತ ಮನಸ್ಸಿಂದ ಕೇಳ್ಕೊಬೇಕು, ಬೇಜಾರು ಮಾಡು. ಏನ್ರಿ, ನಿಮ್ಮ ಮಾತಿಗೆ ನಾನು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನ? ಅದೇನು ಹೇಳಿ? ಲಕ್ಷ್ಮಿ, ಇಷ್ಟು ವರ್ಷ ನಿಮ್ಮ ಅಣ್ಣನ ವಿಚಾರದಲ್ಲಿ ಅದೇನೋ ಒಂಥರ ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿದೆ. ಅಂದ್ರೆ ಅವ್ರು ಮಾಡಿ ಸರಿ ಅಂತ ನಾನು ಹೇಳ್ತಿಲ್ಲ. ಅವರು ನಮ್ಮ ಜೊತೆ ಕೆಟ್ಟ ನಡ್ಕೊಂಡಿದ್ದಾರೆ, ನಿಮ್ಮಣ್ಣ ನನ್ನ ಮೇಲೆ ಕೈ ಮಾಡಿದ್ದಾರೆ, ಎಲ್ಲ ನಿಜ. ನೀನು ಸಹ ಅವ್ರ ಮುಖದ ಮೇಲೆ ಸವಾಲು ಹಾಕಿ ಬಂದಿದ್ಯಾ. ಎಷ್ಟೇ ಕಷ್ಟ ಆದ್ರೂ ಲಕ್ಷ್ಮೀ ನಿವಾಸ ಕಟ್ಟಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನಿನಗೂ ನಂಬಿಕೆ. ಅವರಿಂದ ನಾವು ಯಾವ ನಿರೀಕ್ಷೆನೂ ನಾವು ಮಾಡ್ತೇವೆ. ಹಾಗಂದ ಮೇಲೆ ನಾವು ಈ ದ್ವೇಷ ಯಾಕೆ? ನೀನು ನಿನ್ನ ತವ್ರ ಮನೆಗೆ ಹೋಗ್ಬರ್ಬೇಕು ಲಕ್ಷ್ಮಿ.
ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು ಲಕ್ಷ್ಮಿ, ಇನ್ನು ಎಷ್ಟು ದಿನ ಅಂತ ಈ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀಯ? ನಾವೇನ್ ಚಿಕ್ಕವ್ರ? ನಮಗ್ ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು. ನೋಡ್ ಲಕ್ಷ್ಮಿ, ನನಗೆ ನೀನು ನಿನ್ ತವ್ರ ಮನೆಗೆ ಹೋಗ್ಬೇಕು. ನಿಮ್ಮ ಅಣ್ಣನ ಜೊತೆ, ಅತ್ತಿಗೆ ಜೊತೆ, ನಿಮ್ ತಂದೆ ಜೊತೆ ಮಾತಾಡ್ಬೇಕು ಲಕ್ಷ್ಮಿ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಮಗಳ ಜೊತೆ ಮಾತಾಡ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ಲ. ವೆಂಕಿ, ಏನಪ್ಪ ಇಲ್ಲಿ ಹೇಗಿದ್ಯಾ? ರೀ, ನಾನೇ ವೆಂಕಿನ ಬರಕ್ ಹೇಳಿದ್ದು. ಹೌದಾ? ಯಾಕೆ ಲಕ್ಷ್ಮಿ? ಅದೇ ಮೊನ್ನೆ ಬ್ಯಾಗ್ ಕೊಟ್ಟು ಕಳ್ಸಿದ್ನಲ್ಲ, ಆ ಮನೇಲಿ ಯಾರು ಇದ್ರು ಏನೇನು ಅಂತ ತಿಳ್ಕೊಳಕಷ್ಟೇ. ವೆಂಕಿ, ನೀನು ಅವ್ರ ಮನೆಗೆ ಬ್ಯಾಗ್ ಕೊಡಕ್ ಹೋಗಿದ್ಯಲ್ಲ, ಆ ಮನೇಲಿ ಯಾರಿದ್ರು? ಮೀಸೆ ವಯಸ್ಸಾದವರು ಅವ್ರು ಇರ್ಲಿಲ್ವಾ? ವೆಂಕಿ, ಏನಿಲ್ಲಪ್ಪ. ಸರಿ, ನೀವು ಹೊರಡಿ. ಹುಷಾರು ಮಚ್ಚಲ್ವಿ? ಆಯ್ತಪ್ಪ. ಲಕ್ಷ್ಮಿ, ಕೂತು. ನೋಡ್ದ್ಯಾ, ಅವ್ರ ಬಗ್ಗೆ ಇನ್ನೂ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ. ಪ್ರತಿಯೊಬ್ಬರನ್ನು ಹೇಗೆ ವಿಚಾರಿಸ್ಕೊಂಡೆ ನೋಡು. ಇದರಿಂದನೇ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಯಾತಕ್ಕೆ ಇಷ್ಟು ಪ್ರೀತಿ ನಾ ಮನಸ್ಸಲ್ಲಿ ಇಟ್ಕೊಂಡು ನಿನಗೆ ನೀನ್ ಮೋಸ ಮಾಡ್ಕೊಳ್ತಿದ್ಯಾ? ನಾವೇನು ಸೋತ್ವಿ ಅಂತ ಅನ್ಕೋಬೇಕಾಗಿಲ್ಲ. ಅಷ್ಟೆಲ್ಲ ಹಾರಾಡ್ದಂತ ನಿಮ್ಮ ಅಣ್ಣನೇ ಎಲ್ಲವನ್ನ ಮರೆತು ಮನೆ ಬಾಗ್ಲಿಗೆ ಬಂದಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೆ ಇಟ್ಟ ಮೇಲೆ ನಾವು ಒಂದು ಹೆಜ್ಜೆ ಮುಂದೆ ಇಡೋಣ, ಸಂಬಂಧ ಸರಿ ಮಾಡ್ಕೊಳ್ಳೋಣ. ಇದರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಜೊತೆ, ಅತ್ತಿಗೆ ಜೊತೆ, ಅದರಲ್ಲೂ ನಿಮ್ಮ ತಂದೆ ಜೊತೆ ನೀನು ಮಾತಾಡಬೇಕು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ